ನಾನಾ ವೃತ್ತಿ ಆಧಾರಿತ ಕರಕುಶಲಕರ್ಮಿಗಳನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸುವ ಉದ್ದೇಶದ ಪಿಎಂ ವಿಶ್ವಕರ್ಮ ಯೋಜನೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. ಅರ್ಹ ಫಲಾನುಭವಿಗಳಿಗೆ ನಾನಾ ರೀತಿಯ ಕೌಶಲ್ಯ ತರಬೇತಿಗಳನ್ನು ನೀಡಲಾಗುತ್ತಿದೆ. ಬಟ್ಟೆ ಹೊಲಿಯುವುದು, ಹೂಮಾಲೆ ತಯಾರಿಸುವುದು, ಬಡಗಿ, ದೋಣಿ ತಯಾರಿಕೆ, ಚಾಪೆ ಹೆಣೆಯುವುದು, ಗೊಂಬೆ ಮತ್ತು ಆಟಿಕೆ ತಯಾರಿಕೆ ಹೀಗೆ ನಾನಾ ಬಗೆಯ ವೃತ್ತಿ ಮಾಡುವವರಿಗೆ ಹಂತ ಹಂತವಾಗಿ ತರಬೇತಿಗಳನ್ನು ನೀಡಲಾಗುತ್ತಿದ್ದು, ಆ ಮೂಲಕ ಅವರ ಕೌಶಲ್ಯವನ್ನು ವೃದ್ಧಿಸಲಾಗುತ್ತಿದೆ. ಹೂಮಾಲೆ ತಯಾರಿಕೆ ತರಬೇತಿ ಪಡೆದ ಭೀಮಸಮುದ್ರದ ಫಲಾನುಭವಿ ದ್ರಾಕ್ಷಾಯಿಣಿ ಪಿಎಂ ವಿಶ್ವಕರ್ಮ ಯೋಜನೆಯಡಿ ಮಣಿಗಳಿಂದ ಹಾರ ತಯಾರಿಸುವ ತರಬೇತಿ ಪಡೆದಿದ್ದು, ಯೋಜನೆಯಿಂದ ಸಾಲ ಪಡೆದು ಸ್ವಂತ ಉದ್ಯಮ ರೂಪಿಸಿ ಜೀವನ ಉತ್ತಮಪಡಿಸಿಕೊಳ್ಳಲು ಪ್ರಯತ್ನಿಸಲಾಗುತ್ತಿದೆ ಎಂದು ಹೇಳಿದರು. ಇದರ ಬಗ್ಗೆ ಲೋನಿನ ಬಗ್ಗೆ ಬಂದಿದ್ವಿ. ಇದೇನಾರ ಮುಂದೆ ಏನಾರ ಇದಾದ್ರೆ ಲೋನ್ ತಗೊಂಡು ಅದರಿಂದ ಜೀವನಕ್ಕೆ ಏನಾರ ಒಂದು ಉಪಯೋಗ ಆಗ್ಬೇಕಂತ ಬಂದಿವಿ. ಅದನ್ನ ನಾವು ಸೇಲ್ ಮಾಡಿದ್ವಿ. ಮತ್ತೋರ್ವ ಫಲಾನುಭವಿ ಹಿರಿಯೂರಿನ ಧನ್ಯಕುಮಾರಿ ಮೊದಲು ಹೂವಿನ ಮಾಲೆಗಳನ್ನು ತಯಾರಿಸುತ್ತಿದ್ದೆ. ಈಗ ಪಿಎಂ ವಿಶ್ವಕರ್ಮ ಯೋಜನೆಯಡಿ ಮಣಿಹಾರ ತಯಾರಿಸುವುದನ್ನು ಕಲಿತಿದ್ದೇನೆ. ಇದರಿಂದ ದುಡಿಮೆಯೂ ಹೆಚ್ಚಿದೆ. ಸ್ವಂತ ಉದ್ದಿಮೆ ಆರಂಭಿಸಲಾಗುವುದು ಎಂದು ತಿಳಿಸಿದರು. ಆದ್ರೆ ಈಗ ಇದರಿಂದ ಉಪಯೋಗ ಆದ್ರೆ ನಾವು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬಹುದು. ನಮ್ದು ಒಂಬತ್ತಕ್ಕೋಸ್ಕರ ನಾವಿಲ್ಲಿ ಬಂದು ಬಹಳ ಕಲ್ತಿದೀವಿ. ಮೇಡಮ್ ಅವರು ಮಾಸ್ಟರ್ಗಳು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಸರ್. 5ನೇ ಬ್ಯಾಚ್ ಅನ್ನು ಈಗ ತರಬೇತಿ ಕೇಂದ್ರದ ಪಾಂಡುರಂಗ ಮಾತನಾಡಿ, ಪಿಎಂ ವಿಶ್ವಕರ್ಮ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಗೆ 5 ದಿನಗಳ ಕಾಲ ಕೌಶಲ್ಯ ತರಬೇತಿ ನೀಡಲಾಗುತ್ತಿದೆ. ಮೊದಲಿಗೆ ಬಟ್ಟೆ ಹೊಲಿಯುವುದು, ನಂತರ ಹೂಮಾಲೆ ತಯಾರಿಸುವುದು ಹೀಗೆ ಹಲವು ಕೌಶಲ್ಯಗಳನ್ನು ಕಲಿಸಿಕೊಡಲಾಗುತ್ತಿದೆ ಎಂದು ಹೇಳಿದರು. 3,000 ರೂಪಾಯಿ ಡೈಲಿ 500 ರೂಪೀಸ್ ಕೊಡ್ತಾ ಇದ್ದಾರೆ. 1,000 ರೂಪಾಯಿ ಬಂದ್ಬಿಟ್ಟು ಅವರು ಓಡಾಡೋ ಖರ್ಚಿಗಂತ ಟೋಟಲ್ 4,000 ರೂಪಾಯಿ ಕೊಡ್ತಾರೆ. ಜಿಲ್ಲಾ ಕೌಶಲ್ಯಾಧಿಕಾರಿ ಟಿ ವೇಮಣ್ಣ ಜಿಲ್ಲೆಯಲ್ಲಿ 1,23,801 ಮಂದಿ ತರಬೇತಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಆ ಪೈಕಿ 26,366 ಮಂದಿಯನ್ನು ಆಯ್ಕೆ ಮಾಡಲಾಗಿದೆ. ಮೊದಲ ಹಂತದಲ್ಲಿ 11,899 ಮಂದಿಗೆ ತರಬೇತಿ ನೀಡಲಾಗುತ್ತಿದೆ. ನಂತರ 14,467 ಮಂದಿಗೆ ತರಬೇತಿ ನೀಡಲಾಗುವುದು ಎಂದರು. ಕರಕುಶಲಕರ್ಮಿಗಳನ್ನು ಸಬಲೀಕರಣಗೊಳಿಸುವ ಈ ಯೋಜನೆ 5 ವರ್ಷಗಳ ಅವಧಿಯಾಗಿದ್ದಾಗಿದ್ದು, ಅರ್ಜಿ ಸಲ್ಲಿಸಲು ಯಾವುದೇ ಕಾಲಮಿತಿ ಇಲ್ಲ. ಎಲ್ಲ ಅರ್ಹ ಫಲಾನುಭವಿಗಳಿಗೆ ತರಬೇತಿ ಹಾಗೂ ಸಾಲ ಸೌಲಭ್ಯ ಒದಗಿಸಲಾಗುವುದು ಎಂದು ತಿಳಿಸಿದರು.